ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಬೆಳಗ್ಗೆ 4 ಗಂಟೆಗೆ ಏಳಬೇಕು ಅಂದರೆ ಎಲ್ಲರೂ ಇನ್ನೂ ಮಲಗಿದ್ರು. ನೀವು ಹಾಗೆ ಮಲ್ಕೊಂಡಿರ್ರಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಎದ್ದು ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ರೂಮಿಂದನೇ ನಾನು ಬೇಗ ಫ್ರೆಶ್ ಅಪ್ ಆಗಿ ಆನಂತರ ಅವ್ರನ್ನ ಎಬ್ಬಿಸಿ ಬೇಗ ಬೇಗ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದ್ರೊಳಗೆ ಸಾಕಾಗಿ ಹೋಯಿತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವು ಹೋಗೋ ಪ್ಲೇಸಸ್ಸು ಇನ್ನೂ ತುಂಬ ದೂರ ಇರೋದ್ರಿಂದ ಬೇಗ ಹೋಗೋಣ, ಟೆಂಪ್ರೇಚರ್ ನೋಡಿದರೆ ತುಂಬ ಇದೆ ಅಂತೇಳಿ ಬೇಗ ಎದ್ದು ಎಷ್ಟೇ ರೆಡಿ ಆದ್ರೂ ಮತ್ತು ನಾವು ಯಾವ ಸಮಯಕ್ಕೆ ಹೋಗಬೇಕು ಅದೇ ಸಮಯಕ್ಕೆ ಹೋಗೋದು. ಊರಿಂದ ಹೊರಟಾಗ ನಾವು ಬಸ್ಸಲ್ಲೇ ಬಂದಿದ್ದು, ಬಟ್ ನಾವು ಸಿದ್ಧಾರೂಢ ಮಠದಿಂದ ನಾವು ಗಾಡಿ ಮಾಡಿಕೊಂಡು, ಯಾಕಂದರೆ ಬಸ್ಸು ಟೈಮಿಂಗ್ಸ್ ಇರುತ್ತೆ, ಆಮೇಲೆ ಬಸ್ ಕ್ಯಾಚ್ ಮಾಡೋಕ್ಕಾಗಲ್ಲ ಟೈಮ್ ಸರಿ, ಮಕ್ಕಳೆಲ್ಲ ಇರ್ತಾರೆ, ಈ ಟೆಂಪ್ರೇಚರ್ಗೂ ಈ ರಜದಲ್ಲೂ ತುಂಬ ರಶ್ ಇರುತ್ತೆ ಬಸ್ಸೆಲ್ಲ ಅಂತೇಳಿ ನಾವು ಸಿದ್ಧಾರೂಢ ಮಠದಲ್ಲೇ ಒಂದು ಗಾಡಿ ಮಾಡಿಕೊಂಡು ಎಲ್ಲರೂ ಗಾಡೀಲಿ ಹೋದ್ವಿ. ಆಯಿತು. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮೊದಲು ಸಿದ್ಧಾರೂಢಕ್ಕೆ ಬಂದು ಸಿದ್ಧಾರೂಢ ದರ್ಶನ ಮುಗಿಸ್ಕೊಂಡು ಅಲ್ಲೇ ಮಠದಲ್ಲೇ ರೂಮ್ ಮಾಡ್ಕೊಂಡು ಉಳ್ಕೊಂಡು ಆನಂತರ ನಾವು ಯಲ್ಲಮ್ಮಗುಡ್ಡಕ್ಕೆ ಬರ್ತಾ ಇದ್ದಿದ್ದು ಈ ವರ್ಷವೂ ಕೂಡ. ಆದರೆ ಮೊದಲನೇ ದಿನ ನಮಗೆ ರೂಮ್ ಸಿಗಲಿಲ್ಲ, ಹಾಗಾಗಿ ನಾವು ಎಕ್ಸ್ಟ್ರಾ ಲಾಡ್ಜಲ್ಲಿ ರೂಮ್ ಮಾಡಿಕೊಂಡು ಉಳ್ಕೊಂಡು ಅಲ್ಲಿಂದ ನಾವು ಸಿದ್ಧಾರೂಢ ದರ್ಶನ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ನಾವು ಹೊರಟಿದ್ದು ಯಲ್ಲಮ್ಮಗುಡ್ಡಕ್ಕೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಯಲ್ಲಮ್ಮಗುಡ್ಡಕ್ಕೆ ಹೋಗೋಕ್ಕೂ ಮುಂಚೆನೇ ನಾವು ಬರಬೇಕಾಗಿರೋ ಪ್ಲೇಸ್ ಯಾವುದಂದ್ರೆ ಜೋಗುಳಬಾವಿ. ಮೊದಲು ನಾವು ಇಲ್ಲಿ ಬಂದು ಇಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡ್ಕೊಳ್ತಾರೆ, ಇಲ್ಲ ಅಂದರೆ ಅಲ್ಲಿ ಕಲ್ಯಾಣಿಲಿರೋ ನೀರು ಸಿಮ್ಸ್ಕೊಂಡ್ಬಿಟ್ಟು ಅಲ್ಲಿರೋ ಸತ್ಯಮ್ಮ ದೇವ್ರ ದರ್ಶನ ಮುಗಿಸ್ಕೊಂಡು ಆ ನಂತರ ಯಲ್ಲಮ್ಮಗುಡ್ಡಕ್ಕೆ ಹೋಗ್ತಾರೆ. ಇಲ್ಲಿ ಜೋಗುಳಬಾವಿ ತುಂಬ ಪವಿತ್ರವಾದಂಥ ಸ್ಥಳ. ಇದು ಎಷ್ಟು ಪವಿತ್ರವಾಗಿದೆ ಅಂದರೆ ಅದನ್ನು ಊಹೆನೂ ಮಾಡ್ಕೊಳಕ್ಕಲ್ಲ, ಅಷ್ಟು ಪವಿತ್ರವಾದ ಸ್ಥಳ ಇದು. ಸತ್ಯಮ್ಮ ದೇವಿ ನೆಲೆಸಿರುವಂಥ ಸ್ಥಳ ಇದು. ನನಗೆ ಇಲ್ಲಿ ವ್ಯವಸ್ಥೆ ನೋಡಿಬಿಟ್ಟು ಸ್ವಲ್ಪ ನನಗೆ ಮನಸ್ಸಿಗೆ ಬೇಜಾರಾಯಿತು. ಯಾಕೆಂದರೆ ಈ ಪವಿತ್ರವಾದ ಸ್ಥಳದಲ್ಲಿ ಸೋಪು ಶಾಂಪು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಸೋಪು ಶಾಂಪು ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ತಾರೆ. ಬಟ್ಟೆಗಳಂತೂ ಯಾರು ಹೇಳಿದ್ದಾರೆ ಕಣ್ರಿ, ಯಾವ ದೇವ್ರು ಬಂದು ಹೇಳಿದೆ ನಿಮಗೆ ಸ್ನಾನ ಮಾಡಿದ ತಕ್ಷಣ ಬಟ್ಟೆನ ಅಲ್ಲೇ ಬಿಟ್ಟು ಬರಬೇಕು ಅಂತೇಳಿ? ನಾವಷ್ಟೇ ಶುದ್ಧವಾಗಿದ್ದರೆ ಸಾಲದು, ನಾವಿರುವಂಥ ಸುತ್ತಮುತ್ತ ಪ್ಲೇಸ್ನೂ ಕೂಡ ನಾವು ಶುದ್ಧವಾಗಿ ಇಟ್ಕೊಬೇಕು. ಅಂಥದ್ರಲ್ಲಿ ಈ ಪವಿತ್ರವಾದ ಸ್ಥಳನ ಎಷ್ಟು ಗಲೀಜಾಗಿ ನಡೆಸ್ಕೊತಿದ್ದಾರೆ ಅಂದರೆ ಅದು ದೇವರೇ ಕಾಪಾಡಬೇಕು ಇವ್ರನ್ನೆಲ್ಲ. ಆಯಿತು. ಆಮೇಲೆ ನಾವು ತಾಯಿ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಕ್ಯೂವಲ್ಲಿ ಬಂದ್ವಿ. ಬಟ್ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಅಷ್ಟೊಂದು ರಶ್ ಏನು ಇರಲಿಲ್ಲ, ಯಾಕೆಂದರೆ ನಾವು ಬಂದು ಅರ್ಧ ಗಂಟೆ ಮೇಲೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಸಿಕ್ಕಾಪಟ್ಟೆ ಜನ ಬಂದರು. ನಮ್ಮ ಪುಣ್ಯಕ್ಕೆ ಅಷ್ಟು ರಶ್ ಇರಲಿಲ್ಲ. ಸತ್ಯಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಯಲ್ಲಮ್ಮಗುಡ್ಡಕ್ಕೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಷ್ಟು ಬೆಳಗ್ಗೆನೆ ಬಂದ್ರೂ ಕೂಡ ಎಷ್ಟೊಂದು ಗಾಡಿಗಳಿದ್ದಾವೆ ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಇಂಥ ಪವಿತ್ರವಾದ ಸ್ಥಳದಲ್ಲಿ ಯಾವ ಥರ ಗಲೀಜು ಮಾಡ್ತಾರೆ ಜನ ಅಂದರೆ ಅದು ಹೇಳಕ್ಕೂ ನಮಗೆ ಮನಸ್ಸು ಬರ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಇಲ್ಲಿ ತಾಯಿ ದರ್ಶನ ಮಾಡೋಕ್ಕಿಂತ ಮುಂಚೆ ಭಂಡಾರ ಮತ್ತು ಹಣ್ಣು ಕಾಯಿ ತಗೊಂಡು ಹೋಗೋಣ ಅಂತ ಬಂದ್ವಿ. ನನಗೆ ಇಲ್ಲಿ ಏನು ಖುಷಿ ಅಂದರೆ ಒಂದು ಪವಿತ್ರವಾದ ಸ್ಥಳಕ್ಕೆ ಕುಟುಂಬದ ಜೊತೆ ಬರೋದು ಅಂದರೆ ನನಗೆ ತುಂಬ ಇಷ್ಟ. ನನ್ನ ಕುಟುಂಬ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಅವ್ರ ಜೊತೆಗೆ ಹೊರಗಡೆ ಬರಬೇಕು ಅಂದ್ರಂತೂ ನನಗಿನ್ನೂ ತುಂಬ ಇಷ್ಟ. ಅದರಲ್ಲೂ ಈ ವರ್ಷ ನಾನು ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ. ಆಯಿತು. ಆಮೇಲೆ ನಮ್ಮ ಅಪ್ಪಾಜಿ, ನಮ್ಮಮ್ಮ ಮತ್ತು ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು ತುಂಬ ಸಲ ಬಂದಿದ್ದೀವಿ. ಬಟ್ ನಮ್ಮ ಅಕ್ಕರು ಮತ್ತು ನಮ್ಮ ಭಾವ ಮತ್ತು ನಮ್ಮ ಅಕ್ಕನ ಮಕ್ಕಳು ಇದೇ ಫಸ್ಟ್ ಟೈಮ್ ಬಂದಿರೋದು ಅವರು ಈ ಪ್ಲೇಸಿಗೆಲ್ಲ. ಜನಸಂಖ್ಯೆ ಕಡಿಮೆ ಇರೋದ್ರಿಂದ ನಾವೇನು ಎಲ್ಲೂ ಕ್ಯೂ ನಿಲ್ಲಿಲ್ಲ, ಸುಮ್ಮನೆ ಹೋಗ್ತಾನೆ ಇದ್ವಿ. ನಾವು ಯಾವಾಗ ಅಲ್ಲಿ ನಿಂತಿದ್ದು ಅಂದರೆ ಗರ್ಭಗುಡಿ ಹತ್ತಿರ ನಮಗೆ ಸ್ವಲ್ಪ ಹೊತ್ತು ಕ್ಯೂವಲ್ಲಿ ನಿಲ್ಬೇಕಾಯಿತು. ಅಲ್ಲಿ ಸ್ವಲ್ಪ ರಶ್ ಆಗಿತ್ತು, ಯಾಕಂದರೆ ನಮಗಿಂತ ಮುಂಚೆ ಬಂದವರು ಇನ್ನೂ ಅಲ್ಲಿದ್ದರು ದೇವಸ್ಥಾನ ಹತ್ರ. ಹಾಗಾಗಿ ಎಲ್ಲ ಸ್ವಲ್ಪ ಕ್ಯೂವಲ್ಲಿ ನಿಂತ್ವಿ. 5 ನಿಮಿಷದಲ್ಲಿ ದರ್ಶನ ಮುಗಿದೋಯ್ತು, ಯಾಕಂದರೆ ಒಳಗಡೆ ಫೋನ್ ಅಲವ್ ಇಲ್ಲ, ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಯಿತು. ಆಮೇಲೆ ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡ ನಂತರ ನಾವು ರೇಣುಕಾ ಮತ್ತು ಯಲ್ಲಮ್ಮನವರ ಗುರುಗಳಾದ ಏಕನಾಥ ಮತ್ತು ಜೋಗಿನಾಥ ಅವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ದೇವಸ್ಥಾನದ ಹಿಂಬದಿಯಲ್ಲಿರುವ ದೇವಸ್ಥಾನಕ್ಕೆ ಹೋದ್ವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದೇ ನೋಡಿ ಯಲ್ಲಮ್ಮ ದೇವಿ ದೇವಸ್ಥಾನದ ಗರ್ಭಗುಡಿಯ ಕಳಸ. ಆಯಿತು. ಆಮೇಲೆ ಅಲ್ಲಿಂದ ನಾವು ಮಾತಂಗಿ ದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ತಾಯಿಯ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಮಾತಂಗಿ ದೇವಿಯ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲಿರುವ
ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಶಿವಲಿಂಗ ಮತ್ತು ಬಸವಣ್ಣ ಕೂಡ ಇದೆ ಇಲ್ಲಿ. ಶಿವನ ಗುಡಿ ಸ್ವಲ್ಪ ದೂರದಲ್ಲಿ ಗಣಪತಿ ದೇವಸ್ಥಾನ ಕೂಡ ಇದೆ. ಗಣಪತಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಎಣ್ಣೆ ನೀರು ಅಂತ ಕೊಡ್ತಾರೆ. ಅಂದರೆ ಜೋಗಳ ಬಾವಿಲಿ ಸ್ನಾನ ಮಾಡೋರು ಅಲ್ಲಿ ಮಾಡ್ತಾರೆ, ಇಲ್ಲಿ ಗುಡ್ಡದಲ್ಲಿ ಸ್ನಾನ ಮಾಡೋರು ಇದೇ ಜಾಗದಲ್ಲಿ ಬಂದು ಸ್ನಾನ ಮಾಡೋದು. ನಾವು ಅಲ್ಲಿಂದ ಪರಶುರಾಮ ದೇವಸ್ಥಾನಕ್ಕೆ ಬಂದ್ವಿ. ಪರಶುರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಬಂದರೆ ಯಾವತ್ತೂ ಮಿಸ್ ಮಾಡದೇ ಇರೋದೇನೆಂದರೆ ಊಟ. ಅದರಲ್ಲೂ ಬಯಲುಸೀಮೆ ಊಟ ಅಂತೂ ಸೂಪರಾಗೇ ಇರುತ್ತೆ. ಈ ಊಟ ಮಾತ್ರ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ 2 ವರ್ಷದಿಂದ ನಮಗೆ ಇವರೇ ಊಟ ಕೊಟ್ಟಿದ್ರು. ಈ ವರ್ಷವೂ ಕೂಡ ಇವರೇ ನಮಗೆ ಊಟ ಕೊಡ್ತಾ ಇರೋದು. ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಯಾಕೆಂದರೆ ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸಿಗೆ ಹೋಗಬೇಕಾಗಿತ್ತು, ಟೈಮ್ ಆಗುತ್ತೆ ಅಂತೇಳಿ ನಾವು ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ.